ಬೆಂಗಳೂರಿನಲ್ಲಿ ವೀಕ್ಷಕರೇ ತಮಿಳು ಹಾಡಿನ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಸಂಗೀತ ಗೋಷ್ಠಿಯೊಂದರಲ್ಲಿ ತಮಿಳಿಗೆ ಮಣೆ ಹಾಕಲಾಗ್ತಾ ಇತ್ತು, ಕನ್ನಡ ಹಾಡುಗಳ ಕಡೆಗಣನೆ ನಡೀತಾ ಇತ್ತು ಅಂತ. ಹಾಗಾಗಿ ಗೋಷ್ಠಿ ನಡೆಯುತ್ತಿದ್ದ ಸ್ಥಳಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಬಣ ನುಗ್ಗಿದೆ. ಕನ್ನಡ ಹಾಡುಗಳನ್ನು ಹಾಡುವಂತೆ ಕರವೇ ಒತ್ತಾಯಿಸಿದೆ. ಬೆಂಗಳೂರಿನ ಕೋರಮಂಗಲದ ಫೋರಂ ಮಾಲ್ನಲ್ಲಿ ಘಟನೆ ನಡೆದಿದೆ. ಗೋಷ್ಠಿ ವ್ಯವಸ್ಥಾಪಕರ ವಿರುದ್ಧ ಕೂಡ ಕರವೇ ಪೊಲೀಸರಿಗೆ ದೂರನ್ನ ಕೊಟ್ಟಿದೆ. ಕೋರಮಂಗಲದ ಫೋರಂ ಮಾಲ್ನಲ್ಲಿ ಸಂಗೀತ ಗೋಷ್ಠಿಯೊಂದು ನಡೀತಾ ಇತ್ತು. ಅಲ್ಲಿ ಹೆಚ್ಚಾಗಿ ತಮಿಳು ಹಾಡುಗಳನ್ನೇ ಹಾಡಲಾಗ್ತಾ ಇತ್ತು. I won't come here. I want you to come backstage immediately. ಒಂದು ಸ್ಟೂಲ್ ಬೇಕಂತೆ ಹೌದಾ, ಬರಕಳಿ ನಿನ್ನೆ ಬೇಡ. ಆಯ್ತು ಆಯ್ತಣ್ಣ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚರಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಏನ್ ನಡೆದಿದೆ ಘಟನೆ? ಯಾವ ಬಗೆಯ ಸಂಗೀತ ಗೋಷ್ಠಿಯಾಗಿತ್ತು? ಯಾರು ಆರ್ಗನೈಸ್ ಮಾಡಿದ್ರು? ನಂತರ ಮುಂದೇನಾಯ್ತು? ಪ್ರವೀಣ್ ಶೆಟ್ಟಿ ಬಣ ಅಲ್ಲಿ ಎಂಟರ್ ಆದ ನಂತರದಲ್ಲಿ ಮುಂದೆ ಏನಾಯ್ತು? ಎಸ್ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡದ ಹಾಡುಗಳಿಗೆ ಮತ್ತೆ ಕನ್ನಡಕ್ಕೆ ಸ್ಥಾನಮಾನ ಇಲ್ಲವಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಉದ್ಭವ ಆಗಿರುವಂತದ್ದು. ಪ್ರಮುಖವಾಗಿ ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ ಮಾಲ್ಗಳೇನಿದೆ, ಈ ಒಂದು ಮಾಲ್ಗಳಲ್ಲಿ ಪದೇ ಪದೇ ಕನ್ನಡವನ್ನ ಹೀಯಾಳಿಸುವಂತದ್ದು ಮತ್ತೆ ಕನ್ನಡಕ್ಕೆ ಆದ್ಯತೆಯನ್ನ ನೀಡದೇ ಇರುವಂತಹ ಕೆಲಸಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಈ ಹಿಂದೆ ಅನೇಕ ಬಾರಿ ಕೂಡ ಮಾಲ್ಗಳಲ್ಲಿ ಈ ರೀತಿಯಾದಂತಹ ಸಂಗೀತ ಕಾರ್ಯಕ್ರಮಗಳು, ಆರ್ಕೆಸ್ಟ್ರಾಗಳು ಆದಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಬೇರೆ ಭಾಷೆಯ ಹಾಡುಗಳಿಗೆ ಮಾನ್ಯತೆಯನ್ನ ನೀಡಲಾಗುತ್ತೆ ಮತ್ತೆ ಬೇರೆ ಭಾಷೆಯ ಹಾಡುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅನೇಕ ಬಾರಿ ಕನ್ನಡ ಪರ ಸಂಘಟನೆಗಳು ಇದರ ವಿರುದ್ಧ ಹೋರಾಟವನ್ನು ನಡೆಸುವಂತಹ ಕೆಲಸವನ್ನ ಕೂಡ ನಡೆಸಿದ್ರು. ಅದೇ ರೀತಿಯಾಗಿ ನಿನ್ನೆ ರಾತ್ರಿ ಫೋರಂ ಮಾಲ್ನಲ್ಲಿ, ಕೋರಮಂಗಲದಲ್ಲಿರುವಂತಹ ಫೋರಂ ಮಾಲ್ ಏನಿದೆ, ಅಲ್ಲಿ ಖಾಸಗಿ ಸಂಸ್ಥೆಯೊಂದು ಈ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನ ನಡೆಸುತ್ತೆ, ಒಂದು ಕಾನ್ಸರ್ಟ್ ಅನ್ನ ಕೂಡ ನಡೆಸುತ್ತೆ. ಬೇರೆ ಬೇರೆ ರಾಜ್ಯದ ಗಾಯಕರುಗಳೇನಿರ್ತಾರೆ ಅವರನ್ನ ಕೂಡ ಕರೆಸಿರ್ತಾರೆ. ಅದರ ಜೊತೆಗೆ ಒಂದಿಷ್ಟು ಬೆಂಗಳೂರಿನ ಜನರು ಕೂಡ ಆ ಒಂದು ಕಾನ್ಸರ್ಟ್ ನಲ್ಲಿ ಸೇರಿರ್ತಾರೆ. ಆ ಒಂದು ಕಾನ್ಸರ್ಟ್ ನಲ್ಲಿ ಪ್ರಮುಖವಾಗಿ ಕನ್ನಡಕ್ಕೆ ಯಾವುದೇ ರೀತಿಯಾದಂತಹ ಒಂದು ಆದ್ಯತೆಯನ್ನ ನೀಡಿರೋದಿಲ್ಲ. ಪ್ರಮುಖವಾಗಿ ಅದನ್ನ ಒಂದು ಮೂಲತಃ ತಮಿಳುನಾಡಿನ ಒಂದು ಖಾಸಗಿ ಕಂಪನಿ ಆಯೋಜನೆಯನ್ನ ಮಾಡಿರುತ್ತೆ. ಅದಾದ ಬಳಿಕ ಹೆಚ್ಚಿನ ಪ್ರಾಧಾನ್ಯತೆಯನ್ನ ತಮಿಳು ಹಾಡುಗಳಿಗೆ ಮತ್ತೆ ತಮಿಳಿನ ಡೈಲಾಗ್ಗಳಿಗೆ ನೀಡಲಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದಿಷ್ಟು ಸ್ಥಳೀಯರೇನಿರ್ತಾರೆ ಅವರು ಕರವೆಗೆ ಈ ಒಂದು ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾರೆ. ಈ ವಿಷಯ ಗಮನಕ್ಕೆ ಬರ್ತಾ ಇದ್ದಂತೆ ಕರವೇ ಪ್ರವೀಣ್ ಶೆಟ್ಟಿ ಅವರು ಮತ್ತೆ ಅವರ ತಂಡ ನೇರವಾಗಿ ಕೋರಮಂಗಲದ ಈ ಒಂದು ಫಾರಂ ಮಾಲ್ಗೆ ಧಾವಿಸುತ್ತೆ, ಕಾರ್ಯಕ್ರಮ ನಡೆತಿರುವಂತಹ ಜಾಗಕ್ಕೆ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಗಮನಿಸಿದಂತಹ ಹೊತ್ತಿನಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಕನ್ನಡದ ಹಾಡುಗಳಾಗಿರ್ಲಿ ಅಥವಾ ಕನ್ನಡದ ಬೋರ್ಡ್ಗಳಾಗಿರ್ಲಿ ಯಾವುದು ಕೂಡ ಕಾಣಿಸ್ತಾ ಇರೋದಿಲ್ಲ. ತಕ್ಷಣವೇ ಮೈಕನ್ನ ತೆಗೆದುಕೊಂಡಂತಹ ಪ್ರವೀಣ್ ಶೆಟ್ಟಿ ನೇರವಾಗಿ ಆಯೋಜಕರುಗಳಿಗೆ ಕನ್ನಡದಲ್ಲೇ ಒಂದು ರೀತಿಯಲ್ಲಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಕರ್ನಾಟಕದಲ್ಲಿ ಇರುವಂತದ್ದು ಕನ್ನಡದ ಹಾಡುಗಳಿಗೆ ಪ್ರಾಧಾನ್ಯವನ್ನ ನೀಡಬೇಕು, ಆದ್ಯತೆಯನ್ನ ನೀಡಬೇಕು, ಕನ್ನಡ ಹಾಡುಗಳನ್ನ ಹಾಕಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ. ಅದಾದ ಬಳಿಕ ಒಂದಿಷ್ಟು ಆಯೋಜಕರು ಬಂದು ಪ್ರವೀಣ್ ಶೆಟ್ಟಿ ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾರೆ, ಕ್ಷಮೆಯನ್ನ ಕೂಡ ಕೇಳುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಪ್ರಮುಖವಾಗಿ ಬೇರೆ ಊರುಗಳಿಂದ ಬಂದು ಕರ್ನಾಟಕದಲ್ಲಿ ಕನ್ನಡ ಹಾಡುಗಳನ್ನ ಕಡೆಗಣಿಸಿ ಕನ್ನಡದ ಹಾಡುಗಳಿಗೆ ಆದ್ಯತೆಯನ್ನ ನೀಡದೆ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಇದೀಗ ಆಯೋಜಕರ ಮೇಲೆ ದೂರನ್ನ ನೀಡಲಿಕ್ಕೆ ಕೂಡ ಕರವೇ ಸಿದ್ಧತೆಯನ್ನ ನಡೆಸಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಚರಣ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ವೀಕ್ಷಕರೇ ತಮಿಳು ಹಾಡಿನ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಸಂಗೀತ ಗೋಷ್ಠಿಯೊಂದರಲ್ಲಿ ತಮಿಳಿಗೆ
ಗೋಷ್ಠಿಗೆ ಮಣೆ ಹಾಕಲಾಗ್ತಾ ಇತ್ತು. ಕನ್ನಡ ಹಾಡುಗಳ ಕಡೆಗಣನೆ ನಡೀತಾ ಇತ್ತು ಅಂತ. ಹಾಗಾಗಿ ಗೋಷ್ಠಿ ನಡೆಯುತ್ತಿದ್ದ ಸ್ಥಳಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಬಣ ನುಗ್ಗಿದೆ. ಕನ್ನಡ ಹಾಡುಗಳನ್ನು ಹಾಡುವಂತೆ ಕರವೇ ಒತ್ತಾಯಿಸಿದೆ. ಬೆಂಗಳೂರಿನ ಕೋರಮಂಗಲದ ಫೋರಂ ಮಾಲ್ನಲ್ಲಿ ಘಟನೆ ನಡೆದಿದೆ. ಗೋಷ್ಠಿ ವ್ಯವಸ್ಥಾಪಕರ ವಿರುದ್ಧ ಕೂಡ ಕರವೇ ಪೊಲೀಸರಿಗೆ ದೂರನ್ನ ಕೊಟ್ಟಿದೆ. ಕೋರಮಂಗಲದ ಫೋರಂ ಮಾಲ್ನಲ್ಲಿ ಸಂಗೀತ ಗೋಷ್ಠಿಯೊಂದು ನಡೀತಾ ಇತ್ತು. ಅಲ್ಲಿ ಹೆಚ್ಚಾಗಿ ತಮಿಳು ಹಾಡುಗಳನ್ನು ಹಾಡಲಾಗ್ತಾ ಇತ್ತು. I want you to come backstage immediately. ಹೌದಾ, ಬರಕಳಿ ನಿನ್ನೆ ಬೇಡ. ಆಯ್ತಮ್ಮ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚರಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಏನ್ ನಡೆದಿದೆ ಘಟನೆ? ಯಾವ ಬಗೆಯ ಸಂಗೀತ ಗೋಷ್ಠಿಯಾಗಿತ್ತು? ಯಾರು ಆರ್ಗನೈಸ್ ಮಾಡಿದ್ರು? ನಂತರ ಮುಂದೇನಾಯ್ತು? ಪ್ರವೀಣ್ ಶೆಟ್ಟಿ ಬಣ ಅಲ್ಲಿ ಎಂಟರ್ ಆದ ನಂತರದಲ್ಲಿ ಮುಂದೆ ಏನಾಯ್ತು? ಎಸ್ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡದ ಹಾಡುಗಳಿಗೆ ಮತ್ತೆ ಕನ್ನಡಕ್ಕೆ ಸ್ಥಾನಮಾನ ಇಲ್ಲವಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಉದ್ಭವ ಆಗಿರುವಂತದ್ದು. ಪ್ರಮುಖವಾಗಿ ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ ಮಾಲ್ಗಳೇನಿದೆ, ಈ ಒಂದು ಮಾಲ್ಗಳಲ್ಲಿ ಪದೇ ಪದೇ ಕನ್ನಡವನ್ನ ಹೀಯಾಳಿಸುವಂತದ್ದು ಮತ್ತೆ ಕನ್ನಡಕ್ಕೆ ಆದ್ಯತೆಯನ್ನ ನೀಡದೇ ಇರುವಂತಹ ಕೆಲಸಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಈ ಹಿಂದೆ ಅನೇಕ ಬಾರಿ ಕೂಡ ಮಾಲ್ಗಳಲ್ಲಿ ಈ ರೀತಿಯಾದಂತಹ ಸಂಗೀತ ಕಾರ್ಯಕ್ರಮಗಳು, ಆರ್ಕೆಸ್ಟ್ರಾಗಳು ಆದಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಬೇರೆ ಭಾಷೆಯ ಹಾಡುಗಳಿಗೆ ಮಾನ್ಯತೆಯನ್ನ ನೀಡಲಾಗುತ್ತೆ ಮತ್ತೆ ಬೇರೆ ಭಾಷೆಯ ಹಾಡುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅನೇಕ ಬಾರಿ ಕನ್ನಡ ಪರ ಸಂಘಟನೆಗಳು ಇದರ ವಿರುದ್ಧ ಹೋರಾಟವನ್ನು ನಡೆಸುವಂತಹ ಕೆಲಸವನ್ನ ಕೂಡ ನಡೆಸಿದ್ರು. ಅದೇ ರೀತಿಯಾಗಿ ನಿನ್ನೆ ರಾತ್ರಿ ಫೋರಂ ಮಾಲ್ ನಲ್ಲಿ, ಕೋರಮಂಗಲದಲ್ಲಿರುವಂತಹ ಫೋರಂ ಮಾಲ್ ಏನಿದೆ, ಅಲ್ಲಿ ಖಾಸಗಿ ಸಂಸ್ಥೆಯೊಂದು ಈ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನ ನಡೆಸುತ್ತೆ, ಒಂದು ಕಾನ್ಸರ್ಟ್ ಅನ್ನ ಕೂಡ ನಡೆಸುತ್ತೆ. ಬೇರೆ ಬೇರೆ ರಾಜ್ಯದ ಗಾಯಕರುಗಳೇನಿರ್ತಾರೆ ಅವರನ್ನ ಕೂಡ ಕರೆಸಿರ್ತಾರೆ. ಅದರ ಜೊತೆಗೆ ಒಂದಿಷ್ಟು